ಮುಖ್ಯ ಗುರುಗಳು SATS ಒಳಗಡೆ ಫರ್ನಿಚರ್ ಡೀಟೇಲ್ಸ್ ತುಂಬಲು ಅವಕಾಶ ನೀಡಿದ್ದು, ಆಯುಕ್ತರ ಆದೇಶದಂತೆ ಈ ಒಂದು SATS ಕರ್ನಾಟಕ ಆ್ಯಪ್ನಲ್ಲಿ ಫರ್ನಿಚರ್ ಡೀಟೇಲ್ಸ್ ಮಾಹಿತಿಯನ್ನು ತುಂಬುವುದು. ಅದಕ್ಕೋಸ್ಕರ ಈ ಒಂದು ಆ್ಯಪ್ ಏನು ಕಾಣ್ತಾ ಇದೆ, ಈ ಆ್ಯಪಿನ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಇಂಟರ್ಫೇಸ್ ಕಾಣ್ತದೆ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಫರ್ನಿಚರ್ ಡೀಟೇಲ್ಸ್ ಅಂತ ಏನು ಕಾಣ್ತಾ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ ಕ್ಲಾಸ್ ವೈಸ್ 1ನೇ ತರಗತಿಯಿಂದ ನಿಮ್ಮ ಶಾಲೆಯಲ್ಲಿ ಎಷ್ಟನೇ ತರಗತಿವರೆಗೆ ಇದೆಯೋ ಅಲ್ಲಿವರೆಗೂ ನಿಮ್ಮ ಕ್ಲಾಸ್ಗಳು ಮತ್ತು ಸೆಕ್ಷನ್ಗಳು ಕಾಣ್ತವೆ. ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಅವೈಲೇಬಲ್, ಎಕ್ಸೆಸ್, ರಿಕ್ವೈರ್ಡ್ ಮತ್ತು ರಿಪೇರ್ 4 ಹಂತದಲ್ಲಿ ನಾವು ಡೆಸ್ಕ್ಗಳ ಮಾಹಿತಿ ಅಂದರೆ ಫರ್ನಿಚರ್ಗಳ ಮಾಹಿತಿಯನ್ನು ನಾವು ಪ್ರತಿ ಕ್ಲಾಸ್ ವೈಸು ಇಲ್ಲಿ ನಾವು ತುಂಬಬೇಕಾಗಿದೆ. ಅವೈಲೇಬಲ್ ಅಂದರೆ ನಮ್ಮ ಶಾಲೆಯಲ್ಲಿ ಈಗ ಆ ಕ್ಲಾಸಿಗೆ ಅವೈಲೇಬಲ್ ಇರುವ ಡೆಸ್ಕ್ಗಳ ಮಾಹಿತಿಯನ್ನು ನಾವು ತುಂಬಬೇಕು. ಆಮೇಲೆ ಎಕ್ಸೆಸ್ ಅಂತ ಅಂದರೆ ನಮ್ಮ ಶಾಲೆಯಲ್ಲಿ ಅದೇ ಕ್ಲಾಸಿನಲ್ಲಿ ಹೆಚ್ಚುವರಿ ಇರುವ ಒಂದು ಡೆಸ್ಕ್ಗಳ ಮಾಹಿತಿಯನ್ನು ಇದರಲ್ಲಿ ತುಂಬಬೇಕು. ನಂತರದಲ್ಲಿ ರಿಕ್ವೈರ್ಡ್ ಒಳಗಡೆ ಬೇಕಾದಂಥ ಡೆಸ್ಕ್ಗಳ ಮಾಹಿತಿಯನ್ನು ನಾವು ತುಂಬಬೇಕು. ರಿಪೇರ್ ಆದರೆ ಆಲ್ರೆಡಿ ನಮ್ಮಲ್ಲಿ ಡೆಸ್ಕ್ ಇದ್ದು ಅದು ರಿಪೇರ್ ಏನಾರಿದ್ರೆ, ವೆಲ್ಡಿಂಗ್ ಏನಾರು ಇದ್ರೆ, ಮೇಲೆ ಫ್ಲೌಡ್ ಏನಾರು ಹಾಕೋದಿದ್ರೆ, ನಟ್ ಬೋಲ್ಟ್ ಏನಾರ ವರ್ಕ್ ಇದ್ರೆ ಅದನ್ನು ನಾವು ರಿಪೇರ್ ಒಳಗಡೆ ನಾವು ತೋರಿಸ್ಬೇಕಾಗ್ತದೆ. ತೋರಿಸಿದ ನಂತರ ಇಲ್ಲಿ ಸೇವ್ ಅಂತ ನಾವು ಕೊಡಬೇಕು. 1ನೇ ತರಗತಿಗೆ ಈ 4 ಅಂಶಗಳನ್ನು ನಾವು ತುಂಬಿದ ಮೇಲೆ ಸೇವ್ ಕೊಡಬೇಕು. ಫೈನಲ್ ಸಬ್ಮಿಟ್ ಅನ್ನು ಕೊಡಬಾರ್ದು. ಎಲ್ಲ ಕ್ಲಾಸ್ ಆದಮೇಲೆ ಫೈನಲ್ ಸಬ್ಮಿಟ್ ಅನ್ನು ನಾವು ಕೊಡಬೇಕಾಗ್ತದೆ. ಈಗ 1ನೇ ತರಗತಿ ನಾನು ಓಪನ್ ಮಾಡಿದ್ದೀನಿ. ಅವೈಲೇಬಲ್ ಅನ್ನೋದ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಪ್ರಶ್ನಾವಳಿಗಳು ಓಪನ್ ಆಗ್ತವೆ. ಇಲ್ಲಿ ನಂಬರ್ ಆಫ್ ಡೆಸ್ಕ್ ಅವೈಲೇಬಲ್ ಫಾರ್ 5 ಸೀಟ್ ರೌಂಡ್ ಟೇಬಲ್ ಆ್ಯಂಡ್ ಚೇರ್ ಫಾರ್ ನಲಿಕಲಿ ಅಂತ ಇದೆ. ಇಲ್ಲಿ ಎಷ್ಟು ನಿಮಗೆ ಅವೈಲೇಬಲ್ ಇದ್ದಾವೆ ರೌಂಡ್ ಟೇಬಲ್ ಮತ್ತು ಚೇರ್ ಅನ್ನೋದನ್ನು ನೀವು ಇಲ್ಲಿ ತುಂಬಬೇಕು. ನಂತರದಲ್ಲಿ ನಂಬರ್ ಆಫ್ ಡೆಸ್ಕ್ ಅವೈಲೇಬಲ್ ಫಾರ್ 2 ಸೀಟರ್ 2 ಸೀಟಿನ ಡೆಸ್ಕ್ಗಳು ಎಷ್ಟಿದ್ದಾವೆ ಅನ್ನೋದು ತುಂಬಬೇಕು. ನಂಬರ್ ಆಫ್ ಡೆಸ್ಕ್ ಅವೈಲೇಬಲ್ 3 ಸೀಟರ್ 3 ಸೀಟಿನ ಎಷ್ಟು ಅವೈಲೇಬಲ್ ಇದ್ದಾವೆ ತುಂಬಬೇಕು. ನಂಬರ್ ಆಫ್ ಡೆಸ್ಕ್ ಅವೈಲೇಬಲ್ ಫಾರ್ 4 ಸೀಟರ್ 4 ಸೀಟ್ ಕೂರುವಂಥ ಮಕ್ಕಳು ಡೆಸ್ಕ್ ಎಷ್ಟಿದ್ದಾವೆ ಅನ್ನೋದನ್ನು ಇಲ್ಲಿ ನಾವು ತುಂಬಬೇಕು. 5 ಸೀಟಿನವು ಎಷ್ಟು ತುಂಬಬೇಕು. ಇದೇ ರೀತಿ ಟೋಟಲ್ ನಂಬರ್ ಆಫ್ ಡೆಸ್ಕ್ ಇದು ಆಟೋಮೆಟಿಕ್ ಆಗಿ ನೀವು ತಗೊಳ್ತದೆ. ಇದು ಆದ ಮೇಲೆ ಫೋಟೋ ಟು ಶೋ ಅವೈಲೇಬಲ್ ಆಫ್ ಡೆಸ್ಕ್ ವಿತ್ GPS ಟ್ಯಾಗ್ ಅಂತ ಇದೆ. ನೀವು ಇಲ್ಲಿ GPS ಫೋಟೋವನ್ನು ಆ ತರಗತಿಯ ಡೆಸ್ಕ್ ಇರುವಂತಹ GPS ಫೋಟೋವನ್ನು ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕು. ಇದು ಒಂದು ತುಂಬಿದಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ನಿಮಗೆ ಕಾಣ್ತದೆ ಆಕ್ಸೆಸ್ ಅಂತ ಏನು ಕಾಣ್ತದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಕ್ಸೆಸ್ಸಿಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ನಿಮಗೆ 7 ಪ್ರಶ್ನೆಗಳು ಕಾಣ್ತಾ ಇದ್ದಾವೆ. ಅದರಲ್ಲೂ ಕೂಡ ನೀವು 5 ಸೀಟಿನವು ಎಷ್ಟು ಹೆಚ್ಚುವರಿ ಇದ್ದಾವೆ, 2 ಸೀಟಿನವು ಎಷ್ಟು ಹೆಚ್ಚುವರಿ ಇದ್ದಾವೆ, 3 ಸೀಟಿನವು ಎಷ್ಟು, 4 ಸೀಟಿನವು, 5 ಸೀಟಿನವು ಎಷ್ಟೆಷ್ಟು ಹೆಚ್ಚುವರಿ ಇದ್ದಾವೆ ಅನ್ನೋದು ತುಂಬಬೇಕು. ನಂತರದಲ್ಲಿ ಹೆಚ್ಚುವರಿ ಇರುವ ಡೆಸ್ಕ್ಗಳ ಒಂದು ಫೋಟೋವನ್ನು ನೀವು GPS ಫೋಟೋವನ್ನು ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫೋಟೋ ತೆಗೆದು ಅಲ್ಲಿ ಅಪ್ಲೋಡನ್ನು ಮಾಡಬೇಕು. ಅದು ಆದ ನಂತರ ಇಲ್ಲಿ ರಿಕ್ವೈರ್ಡ್ ಅಂತ ಇದೆ, ಆ ರಿಕ್ವೈರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲೂ ಕೂಡ ನಿಮಗೆ 7 ಪ್ರಶ್ನೆಗಳಿದ್ದಾವೆ. ಯಥಾ ಪ್ರಕಾರ ಸೇಮ್ ಇದರಲ್ಲೂ ಕೂಡ ಬೇಡಿಕೆ, ಯಾವುದು ಬೇಡಿಕೆ ನಿಮ್ಗೆ ಬೇಕಾಗಿದೆ ಅದನ್ನು ತುಂಬಬೇಕು. ಈಗ ಉದಾಹರಣೆಗೆ ನಲಿಕಲಿಗೆ ರೌಂಡ್ ಟೇಬಲ್ ಅವಶ್ಯಕತೆ ಇದೆ ಅಂದರೆ ಇಲ್ಲಿ ರೌಂಡ್ ಟೇಬಲ್ ಮತ್ತು ಚೇರ್ ಸಂಖ್ಯೆಯನ್ನು ಇಲ್ಲಿ ತುಂಬಬೇಕು. 2ನೇ ಕಾಲಮಲ್ಲಿ ರಿಕ್ವೈರ್ಡ್ ಫಾರ್ 2 ಸೀಟರ್ ಅಂತ ಇದೆ, ಅಲ್ಲಿ 2 ಸೀಟಿನ ಅವಶ್ಯಕತೆ ಇಲ್ಲ ಅನ್ನೋದಾದರೆ ಅಲ್ಲಿ 0ವನ್ನು ತುಂಬಬೇಕು. ಯಾವ ಒಂದು ಡೆಸ್ಕ್ಗಳ ಮಾಹಿತಿ ನಮಗೆ ಫರ್ನಿಚರ್ ಬೇಕಾಗ್ತಿದೆಯೋ ಅದರ ಅಂಕಿ ಸಂಖ್ಯೆಯನ್ನು ಇಲ್ಲಿ ನಾವು ತುಂಬಬೇಕು. ನಮಗೆ ಬೇಡವಾದದ್ದಲ್ಲಿ 0ಯನ್ನು ತುಂಬಬೇಕು. ನಂತರದಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆ, ಅಲ್ಲಿ ನೀವು GPS ಫೋಟೋ ಅಂದರೆ ಆ ತರಗತಿಗೆ ಡೆಸ್ಕ್ಗಳು ಇಲ್ಲ ಅನ್ನೋದಾದರೆ ಅಲ್ಲಿ ಆ ಒಂದು ತರಗತಿಯ ಖಾಲಿ ಜಾಗದ ಆ ಡೆಸ್ಕ್ ಇಲ್ಲದ ಒಂದು ಮಾಹಿತಿ ಇರುವ ಒಂದು ಫೋಟೋವನ್ನು ನೀವು ಕ್ಲಿಕ್ ಮಾಡಿ ಅಪ್ಲೋಡನ್ನು ಮಾಡಬೇಕು. ಅದು ಆದ ಮೇಲೆ ರಿಪೇರ್ ಅಂತ ಇದೆ, ಆ ರಿಪೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಲ್ಲೂ ಕೂಡ 7 ಪ್ರಶ್ನೆಗಳು ಬರ್ತವೆ. ಈಗ ನಂಬರ್ ಆಫ್ ಡೆಸ್ಕ್ ರಿಪೇರ್ ಟು
ಸೀಟರ್ ಅಂತ ಇದೆ. 2 ಸೀಟಿನ ಏನಾರ ಡೆಸ್ಕ್ ಇದ್ದು ಅದು ರಿಪೇರ್ ಏನಾರ ಇದ್ರೆ ಅಲ್ಲಿ ನೀವೇನ್ ಮಾಡ್ಬೇಕು, ರಿಪೇರ್ ಎಷ್ಟು ಡೆಸ್ಕ್ ಇದಾವೆ, ಉದಾಹರಣೆ 2 ಅಂತ ನಾವು ಏನಾರ ಅಲ್ಲಿ ತುಂಬಿದ್ರೆ ಆ 2 ಡೆಸ್ಕ್ಗಳು ಯಾವ ಟೈಪ್ ರಿಪೇರ್ ಇದೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ರಿಪೇರ್ ಟೈಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ನಟ್ಸ್ ಅಂಡ್ ಬೋಲ್ಟ್ ರಿಪ್ಲೇಸ್ಮೆಂಟು, ವುಡನ್ ಮತ್ತೆ ರಿಪ್ಲೇಸ್ಮೆಂಟು, ಡೆಸ್ಕ್ ಫ್ರೇಮ್ ರಿಪ್ಲೇಸ್ಮೆಂಟು, ವುಡನ್ ಮತ್ತು ಸೈಡ್ ಬೀಡಿಂಗ್ ರಿಪ್ಲೇಸ್ಮೆಂಟು ಮತ್ತು ವೆಲ್ಡಿಂಗ್ ಆಫ್ ರಿಕ್ವೈರ್ಡ್ ಅಂತ ಇದೆ. ಇದರಲ್ಲಿ ಯಾವ ಅಂಶ ಅದಕ್ಕೆ ಸೂಟಬಲ್ಲೋ ಅದನ್ನ ನೀವು ಆಯ್ಕೆಯನ್ನ ಮಾಡಬೇಕಾಗ್ತದೆ. ಮಾಡಿದಾದ್ಮೇಲೆ ಇಲ್ಲಿ ಅಪ್ಲೋಡ್ ಅಂತ ಫೋಟೋ ಅಂತ ಇದೆ, ಆ ಒಂದು ರಿಪೇರ್ ಇರೋ ಡೆಸ್ಕಿನ ಫೋಟೋವನ್ನ ನೀವು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಇದೇ ರೀತಿಯಾಗಿ 3 ಸೀಟಿನವು, 4 ಸೀಟಿನವು, 5 ಸೀಟಿನವು ಆ ತರಗತಿಯಲ್ಲಿ ಯಾವ ಸೀಟಿಯರ್ ಡೆಸ್ಕ್ ಇದಾವೆ, ಫರ್ನಿಚರ್ ಇದಾವೆ, ಅದರ ಒಂದು ಮಾಹಿತಿಯನ್ನ ರಿಪೇರ್ ಮಾಹಿತಿಯನ್ನ ನೀವು ಇಲ್ಲಿ ತುಂಬಿ ಅದನ್ನ ಫೋಟೋ ಅಪ್ಲೋಡ್ ಅನ್ನ ಮಾಡಬೇಕು. ಇದು ಎಲ್ಲ ಆದ್ಮೇಲೆ ಮತ್ತೆ ಇಲ್ಲಿ ಸೇವ್ ಅಂತ ಕೊಡಬೇಕು. ಈ ರೀತಿ ಪ್ರತಿ ಒಂದು ಕ್ಲಾಸು 1ರಿಂದ 7ನೇ ತರಗತಿ ಇದ್ರೆ 1ರಿಂದ 7ನೇ ತರಗತಿ, 8ರಿಂದ 10ನೇ ತರಗತಿ ಇದ್ರೆ 8ರಿಂದ 10ನೇ ತರಗತಿಯ ಎಲ್ಲಾ ಮಾಹಿತಿಯನ್ನ ಕ್ಲಾಸ್ ವೈಸ್ ಒಂದು ತುಂಬಿದ ಮೇಲೆ ಸೇವ್ ಮಾಡ್ಕೊಂತ ಹೋಗ್ಬೇಕು. ಎಲ್ಲಾ ಕ್ಲಾಸ್ ಮುಗೀತು, ಸೇವ್ ಆದ್ಮೇಲೆ ಎಲ್ಲಾ ಕ್ಲಾಸ್ ಮುಗೀತು ಅಂದಾಗ ಉದಾಹರಣೆಗೆ 1ನೇ ಕ್ಲಾಸ್ ಮಾಡಿದ್ವಿ, ಅದೇ ರೀತಿ 7ನೇ ಕ್ಲಾಸ್ ತನಕ ನಾವು ಮಾಡ್ಕೊಂತ ಬಂದ್ವಿ. ಮಾಡಿದ ಮೇಲೆ ಇಲ್ಲೇನು ಫೈನಲ್ ಸಬ್ಮಿಷನ್ ಅಂತ ಇರ್ತದೆ, ಆವಾಗ ನಾವು ಫೈನಲ್ ಸಬ್ಮಿಷನ್ ಅನ್ನ ಕೊಡಬೇಕು. ಈ ಕಾರ್ಯ ತುರ್ತು ಇರೋದ್ರಿಂದ ಎಲ್ಲಾ ಮುಖ್ಯೋಪಾಧ್ಯಾಯರು ತಮ್ಮ ಒಂದು ಸ್ಯಾಟ್ಸ್ ಕರ್ನಾಟಕ ಆ್ಯಪಿನಲ್ಲಿ ಈ ಒಂದು ಮಾಹಿತಿಯನ್ನ ತುಂಬಬೇಕೆಂದು ಎಲ್ಲರಿಗೂ ಈ ಮೂಲಕ ವಿನಂತಿಯನ್ನ ಮಾಡಿಕೊಳ್ಳಲಾಗಿದೆ. ಥ್ಯಾಂಕ್ ಯು ವೆರಿ ಮಚ್.